ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ 4-5 ದಿನ ಆಯ್ತು ಲಾಂಗ್ ವಿಡಿಯೋನ ಹಾಕಲಿಕ್ಕೆ ಆಗಿರಲಿಲ್ಲ. ಸೊ ಶಾರ್ಟ್ ವಿಡಿಯೋನ ಅಷ್ಟೇ ಅಪ್ಲೋಡ್ ಮಾಡಿದ್ನಿ. ಇವತ್ತು ಟೈಲರಿಂಗ್ ಟಿಪ್ಸ್ ಅಂತಲೇ ತಿಳ್ಕೊಬೋದು ನೋಡಿರಿ. ಇವತ್ತು ಈ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇವತ್ತು ಮೊದಲಿಗೆ ನಮ್ಗೆ ಹೊಸದಾಗಿ ಏನು ಟೈಲರಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀರಲ್ಲ, ಮೊದಲಿಗೆ ಟೈಲರಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಾವು ಮೊದಲಿಗೆ ನಾವು ಸ್ವಲ್ಪ ಮಟ್ಟಿಗಾದರೂ ಬಂಡವಾಳನ ಹಾಕಿ ನಾವು ಒಂದು ಮಷಿನ್ನ ತೊಗೊಂಡು ಬರಬೇಕಾಗತ್ತಿ. ಹೊಲಿಗೆ ಮಷಿನ್ನ ತೊಗೊಂಡು ಬಂದಾದಮೇಲೆ ನಾವು ಸ್ಟಾರ್ಟಿಂಗೇ ನಾವು ಹೊರಗಡೆ ಇರುವ ಕಸ್ಟಮರ್ಸ್ ಬ್ಲೌಸಸ್ನ ಸ್ಟಿಚ್ ಮಾಡ್ತೀವಿ ಮತ್ತು ಡ್ರೆಸ್ನ ಸ್ಟಿಚ್ ಮಾಡ್ತೀವಿ ಅಂತಂದ್ರೆ ಇನ್ನೂ ಏನೂ ಬರ್ತಿರಂಗಿಲ್ಲ ನಮ್ಗೆ. ಹೊರಗಡೆಯಿಂದ ನಮ್ಗೆ ಬ್ಲೌಸಸ್ ಸ್ಟಿಚಿಂಗ ಕಸ್ಟಮರ್ಸ್ ಬರಲಿ ಅಂತಂದ್ರೆ ಸ್ಟಾರ್ಟಿಂಗ ಬರೋದಿಲ್ಲ. ಯಾಕಂತಂದ್ರೆ ನಾವು ಹೊಲಿತಾ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದ ನಂತರ ನಮ್ಗೆ ಸ್ಟಿಚಿಂಗು ಪರ್ಫೆಕ್ಟ್ ಆಯಿತು ಅಂತಂದ್ರೆ ನಾವು ಹೊರಗಡೆ ಇರ್ತಕ್ಕಂಥ ಬ್ಲೌಸಸ್ನ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂತಂದ್ರೆ ಒಮ್ಮೆ ನಾವು ಬ್ಲೌಸಸ್ನ ನಾವು ಕೆಟ್ಟೋಯ್ತು ಅಂತಂದ್ರೆ ಕಸ್ಟಮರ್ಸ ಕಡಿಮೆ ಆಗ್ತಾರೆ ಹೊರತು ನಮಗೆ ಜಾಸ್ತಿ ಆಗಂಗಿಲ್ಲ. ಹೀಗಾಗಿ ನಾವು ಮೊದಲಿಗೆ ನಾವು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಲಿಕ್ಕೆ ನಾವು ಕಲಿಬೇಕಾಗಿರ್ತೈತಿ. ಹೀಗಾಗಿ ನಾವು ಇವಾಗ ಏನೂ ನಮ್ಗೆ ಬರೋಂಗಿಲ್ಲ, ಒಂದು ಸ್ವಲ್ಪ ಹೊಲಿಗೆ ಅಷ್ಟು ಹಾಕ್ಲಿಕ್ಕೆ ಪೆಡಲ್ ತುಳಿಯೋಕೆ ಇಷ್ಟ ಬರ್ತೈತಿ ಅಂದ್ರೆ ಹಳ್ಳಿ ಒಳಗೆ ನಾವು ಟೈಲರಿಂಗ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಎಷ್ಟೊಂದು ಜನ ಟೈಲರಿಂಗ ಮಾಡ್ತಿರ್ತಾರೆ. ಇವಾಗ ಹಬ್ಬ ಹರಿದಿನ ಆಗಿರ್ಬೋದು ಮತ್ತು ಮದುವೆ ಸೀಸನ್ ಒಳಗೆ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ, ಬ್ಲೌಸಸ್ನ ಜಾಸ್ತಿನ ಸ್ಟಿಚಿಂಗ್ ಮಾಡ್ತಿರ್ತಾರೆ ಟೈಲರ್ಸ. ಸೊ ಆ ಟೈಮಲ್ಲಿ ಅವ್ರಿಗೆ ಆಲ್ಟ್ರೇಷನ್ ಆಗಿರ್ಬೋದು. ಮತ್ತು ಈ ರೀತಿಯಾಗಿ ನಾನು ಇವಾಗ ಸಾಡಿ ಒಂದು ಸೆರಗಿನ ಅಂಚನ್ನು ಇವಾಗ ಮಡಚಿ ಹೊಲಿತಾ ಇದ್ದೀನಿ. ಈ ರೀತಿಯಾಗಿ ಡೈಲಿ ವೇರಿಂಗಾಗಿ ಹಳ್ಳಿ ಒಳಗೆ ಜಾಸ್ತಿ ಇದೇ ರೀತಿಯಾಗಿ ಸಾಡಿ ಒಂದು ಸೈಡ್ ಏನು ಅಂಚು ಇರ್ತೈತಲ್ಲ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡೋದಾಗಿರ್ಬಹುದು. ಇವಾಗ ನಾವು ಹಲವಾರು ಜನ ಇವಾಗ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡು ಸ್ಲೀವ್ನ ಉದ್ದ ಇಟ್ಟು ಬ್ಲೌಸ್ನ ಸ್ಟಿಚಿಂಗ್ ಮಾಡಿರ್ತಾರೆ. ಮುಂದೆ ಹೋಗಿ ಅದು ಬ್ಯಾಡ್ ಅನಿಸ್ಬಿಟ್ಟಿರ್ತೈತಿ. ಸೊ ಅದನ್ನ ನಮಗೆ ಶಾರ್ಟ್ ಮಾಡಿಕೊಡಿ ಅಂತ ಹೇಳ್ತಿರ್ತಾರೆ. ಅಂತಂದ್ರೆ ಇವಾಗ ಪರ್ಫೆಕ್ಟಾಗಿ ಏನು ಸ್ಟಿಚಿಂಗ್ ಮಾಡ್ತಿರ್ತಾರಲ್ಲ ಟೈಲರ್ಸ, ಸೊ ಹಬ್ಬ ಹರಿದಿನ ಒಳಗಾಗಿರ್ಬೋದು ಮತ್ತು ಮದುವೆ ಸೀಸನ್ ಒಳಗಾಗಿರ್ಬೇಕು, ಅವ್ರಿಗೆ ಟೈಮ ಸಾಕಾಗ್ತಿರಂಗಿಲ್ಲ. ಹಿಂಗೆ ತಂದೆ ತರ್ತಿರ್ತಾರೆ. ಆ ಟೈಮ್ ಒಳಗೆ ನಾವು ಆಲ್ಟ್ರೇಷನ್ನ ಮಾಡಿಕೊಟ್ವಿ ಅಂತಂದ್ರೆ ಕಸ್ಟಮರ್ಸ್ ಜಾಸ್ತಿ ಹಾಕಿರ್ತಾರೆ. ನಮ್ಗೆ ಬರ್ತಾ ನಾವು ಮನೆಯಲ್ಲಿರ್ತಕ್ಕಂಥ ಮೆಂಬರ್ಸ ಬ್ಲೌಸಸ್ನ ನಾವು ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಪರ್ಫೆಕ್ಟ್ ಆಗ್ತಾ ಇವಾಗ ಆಲ್ಟ್ರೇಷನ್ಗೆ ಅಂತ ಹೇಳಿ ತೊಗೊಂಡು ಬಂದಿರ್ತಾರೆ. ಹಾಗೆ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳ್ತಾರೆ. ಮುಂದೆ ಡಿಸೈನ್ ಬ್ಲೌಸ್ ಆಗಿರಬಹುದು, ಡಿಸೈನ್ ಬ್ಲೌಸು ಮತ್ತು ಕರೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೊಳ್ತು ಅಂತಂದರೆ ನಮ್ಗೆ ರೆಗ್ಯುಲರ್ ಕಸ್ಟಮರ್ಸ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಯಾಕಂತಂದ್ರೆ ಆಲ್ಟ್ರೇಷನ್ ಮಾಡಿಕೊಡಿ ಅಂತಂದರೆ ಇಲ್ಲ ಅನ್ನೋಂಗಿಲ್ಲ. ಸೊ ಹೀಗಾಗಿ ನಾವು ಡೈಲಿ ವೇರಿಂಗಾಗಿರ್ತಕ್ಕಂಥ ಬ್ಲೌಸು ಮತ್ತು ಡಿಸೈನ್ ಬ್ಲೌಸನ್ನ ಇವ್ರ ಹತ್ರನೇ ಸ್ಟಿಚಿಂಗ್ ಮಾಡಿಸ್ಬೇಕು ಅಂಥೇಳಿ ರೆಗ್ಯುಲರ್ ಕಸ್ಟಮರ್ಸ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಮೇನ್ ಪಾಯಿಂಟ್ ಅಂತಂದ್ರೆ ನಾವು ಇವಾಗ ಬ್ಲೌಸಸ್ನ ಅಷ್ಟೇ ಸ್ಟಿಚಿಂಗ್ ಮಾಡ್ತೀವಿ, ಆಲ್ಟ್ರೇಷನ್ ಆಗಂಗಿಲ್ಲ ಅಂತಂದ್ರೆ ನಾವು ಸಡನ್ನಾಗಿ ಕಸ್ಟಮರ್ಸ ಕಡಿಮೆ ಆಗಿರ್ತಾರೆ. ಹೀಗಾಗಿ ನಾವು ಮೊದಲಿಗೆ ನಾವು ಇವಾಗ ಸ್ಟಿಚಿಂಗ್ ಮಾಡ್ಲಾಕತ್ತೀವಿ ಅಂತಂದ್ರೆ ನಾವು ಆಲ್ಟ್ರೇಷನ್ ಕೂಡ ಮಾಡಬೇಕು ಮತ್ತು ಬಟ್ಟೆ ಕೂಡ ಸ್ಟಿಚಿಂಗ ಮಾಡಬೇಕಾಗಿರ್ತೈತಿ. ಯಾಕಂತಂದ್ರೆ ರೆಗ್ಯುಲರ್ ಕಸ್ಟಮರ್ಸ್ ಅಂತಂದ್ರೆ ಎಲ್ಲ ರೀತಿ ಬಟ್ಟೆನ ತೊಗೊಂಡು ಬರ್ತಿರ್ತಾರೆ. ಹೀಗಾಗಿ ನಾವು ಮೊದಲಿಗೆ ಇವಾಗ ಸೀರೆ ಅಂಚನ್ನು ನಾವು ಸ್ಟಿಚಿಂಗ್ ಮಾಡಿಕೊಡ್ತೀವಿ. ಇಲ್ಲ ಅಂತಂದರೆ ಇದಕ್ಕೆ ನಾವು 10 ರೂಪಾಯಿನ ತೊಗೋಬೋದು. ಆಮೇಲೆ ಫಾಲ್ಸ ಹಾಕೋದಿರ್ತೈತಿ ಮತ್ತು ಫಾಲ್ಸ್ ಇಲ್ಲ ಅಂತಂದ್ರೆ 60ರಿಂದ 70 ರೂಪಾಯಿ ಅದನ್ನು ಕೂಡ ನಾವು ಆರಾಮಾಗಿ ಮಾಡಬಹುದು. ಮತ್ತು ಇವಾಗ ಸೀರೆ ಕುಚ್ಚು ಕಟ್ಟೋದಾಗಿರಬಹುದು, ಇದನ್ನು ನಾವು 2 ದಿವ್ಸಕ್ಕೆ ಒಂದು ಸಾರಿ ಆದರೂ ನಾವು ಕಟ್ಟಿದ್ವಿ ಅಂತಂದ್ರೆ ಜಾಸ್ತಿ ಏನು ಟೈಮಿಂಗ ಕೊಡ್ಲಿಕ್ಕೆ ಬೇಕಾಗಿಲ್ಲ. ನಾವು ಆರಾಮಾಗಿ 200ರಿಂದ 300ವರೆಗೂ ನಾವು ಅಲ್ಪ ಮಟ್ಟಿಗಾದರೂ ನಾವು ಒಂದು ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಆಗ್ತಿರ್ತೈತಿ. ಹೀಗಾಗಿ ನಾವು ಸೀರೆ ಕುಚ್ಚು ಕಟ್ಟೋದಾಗಿರ್ಬೋದು, ಸೀರೆ ಆಲ್ಟ್ರೇಷನ್ ಮತ್ತು ಬ್ಲೌಸಸ್ ಇವಾಗ ಬ್ಲೌಸ್ ಆಲ್ಟ್ರೇಷನ್ ಆಗಿರಬಹುದು, ಆಮೇಲೆ ಇವಾಗ ಡ್ರೆಸ್ಸಸ್ ಸ್ಲೀವ್ ಅಟ್ಯಾಚಿಂಗ್ ಆಗಿರ್ಬೋದು, ಎಷ್ಟೊಂದು ನಮ್ಗೆ
ಬಟ್ಟೆ ಸ್ಟಿಚಿಂಗ್ ಜೊತೆಗೆ ಆಲ್ಟ್ರೇಷನ್ ಕೂಡ ಬರ್ತಿರ್ತವೆ. ಏನಂತಂದರೆ ನಾವು ಸ್ಟಿಚಿಂಗಾಗಿ ಟೈಮಿಂಗ್ ಕೊಡ್ತೀವಿ ಅಂತಂದ್ರೆ ಆಲ್ಟ್ರೇಷನ್ಗಾಗಿ ಕೂಡ ನಾವು ಸೆಪ್ರೇಟಾಗಿ ದುಡ್ಡು ತೊಗೊಂಡ್ರೆ ಆಯಿತು. ಬಟ್ ನಾವು ಸ್ಟಿಚಿಂಗ್ ಜೊತೆಗೆ ಆಲ್ಟ್ರೇಷನ್ ಕೂಡ ಮಾಡಿಕೊಡ್ಲೇಬೇಕಾಗಿರ್ತೈತಿ. ಈ ರೀತಿಯಾಗಿ ನಮ್ಮ ಸ್ಟೆಪ್ ವೈಸ್ ನಾವು ಸ್ಟಿಚಿಂಗ್ ಮಾಡ್ತಾ ಹೋದ್ವಿ ಅಂತಂದರೆ ನಾವು ಪರ್ಫೆಕ್ಟಾಗಿ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಎಲ್ಲ ರೀತಿ ಡ್ರೆಸ್ ಹೊಲಿಲಕ್ಕೂ ನಮ್ಗೆ ಅನುಕೂಲ ಆಗ್ತೈತಿ. ಸೊ ಇವತ್ತಿನ ಈ ಒಂದು ಟೈಲರಿಂಗ್ ಟಿಪ್ಸ್ ನಿಮಗೆ ಎಲ್ಲರ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋ ಮುಖಾಂತರ ಎಲ್ಲರನ್ನ ಭೇಟಿ ಆಗ್ತೀನಿ. ಸೊ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲಕತ್ತೀರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಚಿಕ್ಕ ಮಕ್ಕಳ ಡ್ರೆಸ್ನ ನಮಗೆ ಸ್ಟಿಚಿಂಗ್ ಮಾಡಿ ತೋರಿಸಿ, ಕಟಿಂಗ್ ತೋರಿಸಿ ಅಂತ ಹೇಳ್ತಾಯಿದ್ರೆ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ನಾನು ಆದಷ್ಟು ಸ್ಟಿಚಿಂಗ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.